ಗಮನಿಸ್ತಾ ಇದ್ವಿ ಬಿಜೆಪಿಯಲ್ಲಿ ನಾನಾ ನೀನಾ ಅನ್ನುವಂತಹ ಪ್ರತಿಷ್ಠೆ ಈಗ ಶುರುವಾಗಿರೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಯಾಕೋ ಬಿಜೆಪಿ ನಾಯಕರು ಗಮನ ಕೊಡ್ತಾ ಇಲ್ಲ. ಇಲ್ಲಿ ನಾನಾ ನೀನಾ ಅನ್ನುವಂತಹ ಪ್ರತಿಷ್ಠೆಗೆ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಕಾಣಿಸುತ್ತೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ನೋಡೋದಕ್ಕೆ ಹೋದ್ರೆ ಈಗ ಕಾಂಗ್ರೆಸ್ ವಕ್ತಾರಾದಂತಹ ರಘು ದೊಡ್ಡೇರಿ ಅವರು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ರು. ರಘು ದೊಡ್ಡೇರಿ ಅವರೇ ನಮಸ್ತೆ. ಹೇಳಿ, ಏನಾಗ್ತಾ ಇದೆ ಈಗ? ನೀವು ಗಮನಿಸ್ತಾ ಇದ್ದೀರಾ, ನಿಮ್ಮ ಪಕ್ಷದಲ್ಲೂ ಕೂಡ ಅಷ್ಟೇನೆ ಒಂದಷ್ಟು ವಾಗ್ವಾದಗಳು, ಸಿಎಂ ವಿಚಾರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಸಿಎಂ ಮುಂದುವರಿತಾರೆ ಅವರೇ ಅನ್ನೋದ್ರ ಬಗ್ಗೆ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಆಯಿತು. ಈಗ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ, ಏನ್ ಹೇಳ್ತೀರಾ? ನೋಡಿ, ನಾವು ಈ ರಾಜ್ಯದ ಜನತೆಗೆ ಬಿಜೆಪಿಯವರು ಬಂದಿದ್ದು ನಾವು ಪಾರ್ಟಿ ವಿತ್ ಡಿಫರೆನ್ಸ್ ಅಂದ್ರೆ ನಮ್ದು ವಿಭಿನ್ನವಾದಂತ ಒಂದು ಪಕ್ಷ, ನಾವು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಂಡು ಬಂದಂತ ಒಂದು ಬಿಜೆಪಿ ಇವತ್ತು ರಾಜ್ಯದ ಜನತೆಗೆ ಕೊಡ್ತಾ ಇರ್ತಕ್ಕ ಅವರು ನಡೆದಂತೆ ಯಾವತ್ತೂ ನಡೆದಿಲ್ಲ ಅನ್ನೋದನ್ನ ಅವರೇ ಪ್ರೂವ್ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಅವ್ರು ಯಾವತ್ತೂ ಹೇಳಿರ್ಲಿಲ್ಲ. ಬಿಜೆಪಿ ಅವರು ಸದಾ ಈಗಲ್ಲ, ಅವರು ಇದು ಟಾಮ್ ಹೊಡೆದ್ರು, ಡ್ರಮ್ ತಗೊಂಡು ನಾವು ಶಿಸ್ತಿನ ಪಕ್ಷ ಬಿಜೆಪಿ ಅಂದ್ರೆ ಶಿಸ್ತು ಅಂದ್ರೆ ಬಿಜೆಪಿ, ಪಾರ್ಟಿ ವಿತ್ ಡಿಫರೆನ್ಸ್, ಬದಲಾವಣೆನ ತರೋದಕ್ಕೆ ಬಂದಿರತಕ್ಕಂತ ಒಂದು ಪಕ್ಷ ಬಿಜೆಪಿ. ಹಾಗಾಗಿ ನಾವು ಏನು ನಮ್ಮನ್ನ ನಂಬಿ ಅಂತ ಹೇಳಿ ಒಂದು ಟ್ರಸ್ಟ್ ಫ್ಯಾಕ್ಟರ್ ಅಲ್ಲಿ ಬಂದಂತ ಬಿಜೆಪಿ ಇವತ್ತು ನಡೀತಿರ್ತಕ್ಕಂಥ ಬೆಳವಣಿಗೆ ಕ್ಲಿಯರ್ ಆಗಿದೆ. ಅದು ಕಂಪ್ಲೀಟ್ಲಿ ಅಗೇನ್ಸ್ಟ್ ದೇರ್ ಓನ್ ಏನು ಐಡಿಯಾಲಜಿ ಅಂತ ಏನ್ ಹೇಳ್ತಿದ್ರು ಅವರು ಬಂದಂತ ಅವ್ರು ಪೋಟ್ರೆ ಮಾಡಿದಂತ, ಅಂದ್ರೆ ಅವರೇ ಹೇಳ್ಕೊತಿದ್ರಲ್ಲ ನಾವೊಂದು ಶಿಸ್ತು ಅಂತ ಹೇಳಿ. ಈಗ ಏನಾಗಿದೆ, ಬಿಜೆಪಿ ಒಂದು ಅಶಿಸ್ತಿನ ಪಕ್ಷ, ಸೊ ಬೇಜವಾಬ್ದಾರಿ ಪಕ್ಷವಾಗಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ಬದ್ಧ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥ ಬಿಜೆಪಿ ಆದಿ ಬೀದಿ ರಂಪದಲ್ಲಿ ಅಂದ್ರೆ ಜನತೆಗೆ ಒಂದು ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಆಕ್ಚುಲಿ ಇವತ್ತು ನಿಜವಾಗ್ಲೂ ರಾಜ್ಯದ ಜನತೆಗೆ ಅತ್ಯುತ್ತಮವಾದಂತ ಮೂವಿಗಳು ಬರ್ತಿದೆಯೋ ಗೊತ್ತಿಲ್ಲ, ಆದ್ರೆ ಬಿಜೆಪಿ ನಡೀತಿರ್ತಕ್ಕಂಥ ಮೂವಿಯ ಆಟಗಳು ಅಂದ್ರೆ ಸಿನಿಮಾ ರೀತಿಯ ಆಟಗಳು ರಾಜ್ಯದ ಜನತೆಗೆ ಮನರಂಜನೆಯನ್ನು ಕೊಡ್ತಿರ್ತಕ್ಕಂಥದ್ದು ಸತ್ಯ. ಏನಾಗಿದೆ, ಮನೆಯೊಂದು 3 ಬಾಗಿಲು, ಯಾಕೆ ಅಂತ ಹೇಳಿದ್ರೆ 3 ಬಾಗಿಲು ಅದು ಹೋಗಿ 108 ಬಾಗಿಲಾಗಿದೆ. ಯಾಕೆ ಅಂತ ಅಲ್ಲಿ BS ಯಡಿಯೂರಪ್ಪ ಮತ್ತೆ BL ಸಂತೋಷ್ ಅವರ ನಡುವಿನ ಈ ಶೀತಲ ಸಮರ ಏನಿತ್ತು ಮೊದಲಿತ್ತು. ಅಂದ್ರೆ ಒಂದು ಕಾಲದಲ್ಲಿ ನಾವು ಇವರನ್ನ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಆಗೋದಕ್ಕೆ ತಡೆದಿದ್ದಂತ ಬಿಜೆಪಿ, ಅನಂತ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ತಡೆದಿದ್ದಂತ ಬಿಜೆಪಿ ಈಗ ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಈ BL ಸಂತೋಷ್ ಅವರು ಮತ್ತೆ ಯಡಿಯೂರಪ್ಪನವರ ನಡುವಿನ ಈ ತಿಕ್ಕಾಟ ಏನಿದೆ, ಇದು ಕೇವಲ ಮುಂದೆ ಏನಾದ್ರೂ ನಾವು ಅಧಿಕಾರಕ್ಕೆ ಬಂದ್ರೆ ಅಥವಾ ಮುಂದೆ ಯಾರನ್ನ ಒಬ್ಬರು ನಾಯಕರನ್ನ ಆಗಿ ನಾವು ಆಯ್ಕೆ ಮಾಡೋದಾದ್ರೆ ಇವರು BL ಸಂತೋಷ್ ತಂಡ ಏನಿದೆ, ನಾವು ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ಪೋಟ್ರೆ ಮಾಡ್ಬೇಕು, ಆ ದೃಷ್ಟಿಯಿಂದ ನಾವು ಈ ಒಳಜಗಳವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಹೊರತು ಇದು ಕುರ್ಚಿಗಾಗಿ ಕಿತ್ತಾಟ. ಬಿಜೆಪಿನಲ್ಲಿ ನಡೆತಿರ್ತಕ್ಕಂಥದ್ದು ಕುರ್ಚಿಗಾಗಿ ಕಿತ್ತಾಟ. ಆದ್ರೆ ಈ ಕೆಳ ಹಂತಕ್ಕೆ ಏಕವಚನದಲ್ಲಿ ಮಾತಾಡುವಂತ ಇನ್ನೊಂದು ರಘು ದೊಡ್ಡೇರಿ ಅವರು, ಈ ಕುರ್ಚಿಗಾಗಿ ಕಿತ್ತಾಟ ಇದೆಲ್ಲ ನೋಡೇನೆ ಬಿಜೆಪಿ ಅಚ್ಚರಿಯ ಸಿಎಂಗಳನ್ನ ಆಯ್ಕೆ ಮಾಡ್ತಾ ಇದ್ಯಾ ಹೆಂಗೆ ಅಂತ ಹೇಳಿ, ಅದು ಏನ್ ಅನ್ಸುತ್ತೆ? ಖಂಡಿತವಾಗ್ಲೂ ಇಲ್ಲ. ನೋಡಿ, ಏನು ಈಗ ಒಂದು ಕ್ಯಾಸ್ಟ್ ಕಾಂಬಿನೇಷನ್ ತಾನೆ ಏನ್ ಹೇಳ್ತೀವಿ ನಾವು, ಯಾವಾಗ್ಲೂ ನಾವು ಕರ್ನಾಟಕದಲ್ಲೂ ಕೂಡ ನಾವು ಮುಖ್ಯಮಂತ್ರಿಯನ್ನ ಅಥವಾ ಮಂತ್ರಿಗಳನ್ನ ಕೊಡುವಾಗ ಪ್ರದೇಶವಾರು ಜಾತಿವಾರು ಅಂತ ಏನ್ ಕೊಡ್ತೀವಿ, ಹಾಗೆ ಈ ಬನಿಯಾ ಸಮುದಾಯ ಅಥವಾ ವೈಶ್ಯ ಸಮುದಾಯ ಬೇರೆ ದೇಶದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ರಾಜಸ್ಥಾನ, ದೆಹಲಿ ಮತ್ತೆ ಇದ್ರಲ್ಲಿ ಪಂಜಾಬ್ ಮತ್ತೆ ಗುಜರಾತ್. ಸೊ ಈಗ ಯಾರು ಬನಿಯಾ ಸಮುದಾಯದ ಒಬ್ರು ಯಾರೂ ಮುಖ್ಯಮಂತ್ರಿ ಇಲ್ಲದೆ ಇರೋದ್ರಿಂದ ಅರವಿಂದ್ ಕೇಜ್ರಿವಾಲ್ ಅವರು ಬನಿಯಾ ಸಮುದಾಯದ ಒಂದು ಪಕ್ಷವನ್ನ ಕಟ್ಟಿ ಬನಿಯಾ ಪಕ್ಷವನ್ನ ಕಟ್ಟಿ ವೈಶ್ಯ ಸಮುದಾಯದ ಒಂದು ಪಕ್ಷವನ್ನ ಕಟ್ಟಿ ಅಲ್ಲಿ ಅಧಿಕಾರಕ್ಕೆ ಇದ್ದಿದಂತ ಅದನ್ನ ಆ ಸಮುದಾಯದ ಮತವನ್ನ ಡಿವೈಡ್ ಮಾಡ್ಕೊಳ್ಳೋದು ಬೇಡ, ಆ ಸಮುದಾಯಕ್ಕೆ ಏನು ಬಿಜೆಪಿ ಅಥವಾ ಕಾಂಗ್ರೆಸ್ ಕಡೆ ಸ್ಪ್ಲಿಟ್ ಆಗೋದು ಬೇಡ ಅಂತ ಹೇಳಿ ಅವ್ರು ಏನ್ ಮಾಡಿದ್ದಾರೆ, ಒಂದು ಇಂಟೆಲಿಜೆಂಟ್ ಮೂವ್ ಅನ್ನ ಮಾಡಿದ್ದಾರೆ. ಆದ್ರೆ ಇದರಿಂದ ರಿಪರ್ಕೇಟಿವ್ ಎಫೆಕ್ಟ್ ಏನಾಗ್ತದೆ ಅಂತಂದ್ರೆ ಈ ಸರಿ ಸಮುದಾಯದ ಬೇರೆ ಸಮುದಾಯದ ನಾಯಕರುಗಳು, ಅಂದ್ರೆ ಈಗ ಜಾಟ್ ಸಮುದಾಯ ಒನ್ ಸೈಡ್ ಹಾಕಿತ್ತು, ಪಂಜಾಬಿ ಸಮುದಾಯ ಒನ್ ಸೈಡ್ ಹಾಕಿತ್ತು. ಸೊ ಆ ಸಮುದಾಯಗಳು ಯಾಕೆಂದ್ರೆ ಇಡೀ ದೇಶದಲ್ಲಿ ಸರಿಸುಮಾರು 4-5 ರಾಜ್ಯದಲ್ಲಿ ಡಾಮಿನೆಂಟ್ ಇದ್ದಂತ ಜಾಟ್ ಸಮುದಾಯಕ್ಕೆ ಯಾವುದೇ ರಾಜ್ಯದಲ್ಲಿ ಅಧಿಕಾರ ಇಲ್ಲಿವರೆಗೂ ಬಿಜೆಪಿ ಕೊಟ್ಟಿಲ್ಲ. ಅಂದ್ರೆ ಈಗ ರಾಜಸ್ಥಾನದಲ್ಲಿ ಕೊಟ್ಟಿಲ್ಲ, ಹರಿಯಾಣದಲ್ಲಿ ಕೊಟ್ಟಿಲ್ಲ, ಪಂಜಾಬ್ ಅಲ್ಲಿ ಕೊಟ್ಟಿಲ್ಲ, ಎಲ್ಲಾ ರಾಜ್ಯಗಳಲ್ಲೂ ಅಂದ್ರೆ ಅವರ ಡಾಮಿನೆನ್ಸ್ ಇರ್ತಕ್ಕಂಥ, ಉತ್ತರ ಪ್ರದೇಶದಲ್ಲಿ ಕೊಟ್ಟಿಲ್ಲ, ಡಾಮಿನೆನ್ಸ್ ಇರ್ತಕ್ಕಂಥ ಒಂದು ಸಮುದಾಯಕ್ಕೆ ಇವರು ಒಂದು ಮುಖ್ಯಮಂತ್ರಿ ಯಾವ ರಾಜ್ಯದಲ್ಲ, ಬೇರೆ ರಾಜ್ಯದಲ್ಲಿ ಬೇರೆ ಸಮುದಾಯದವರು ಇದ್ದಾರೆ. ಹಾಗಾಗಿ ಅವರು ಒಂದು ನಿರ್ಧಾರ ಇನ್ನೊಂದು ಏನೋ ರಿಪರ್ಕೇಟಿವ್ ಎಫೆಕ್ಟ್ ಆಗೇ ಆಗುತ್ತೆ. ಯಾಕೆಂತಂದ್ರೆ ಜಾಟ್ ಸಮುದಾಯ ಒಂದು ಅಗ್ರಿಯರಿಯನ್ ಸಮುದಾಯ, ಅಂದ್ರೆ ವ್ಯವಸಾಯವನ್ನ ನಂಬಿ ಬದುಕ್ತಾ ಇರ್ತಕ್ಕಂಥ ಒಂದು ಸಮುದಾಯ, ಈ ದೇಶಕ್ಕೆ ಅನ್ನವನ್ನ ಹಾಕುವಂತ ಒಂದು ಸಮುದಾಯ. ಅವರನ್ನ ಎಲ್ಲಾರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು, ಶಾಜ್ ಸಿಂಗ್ ವರ್ಮಾ ಅವರ ಮಗ ಆಗ್ತಾರೆ ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಹಾಗಾಗಿ ಇದು ಏನು ಒಂದು ಇಟ್ಸ್ ಜಸ್ಟ್ ಓಲೈಕೆ, ಒಂದು ಸಮುದಾಯದ ಓಲೈಕೆ ಮಾಡಿರ್ತಕ್ಕಂಥದ್ದು ಬಿಜೆಪಿ ಅಷ್ಟೇನೆ.
ಸರ್, ಬಸವರಾಜ್ ಹಿಟ್ನಾಳ್ ಸರ್, ಈಗ ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಯಾಕಂದ್ರೆ ಎಷ್ಟೆಲ್ಲ ಹೈಡ್ರಾಮಾಗಳಾಗ್ತಾ ಇದೆ, ಬರೀ ನೋಟಿಸ್ ಕೊಡುತ್ತೆ, ಅದಾದ್ಮೇಲೆ ನೋಟಿಸ್ಗೂ ಕೂಡ ಯತ್ನಾಳ್ ಅವರು ಉತ್ತರ ಕೊಟ್ಟಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು, ಬಟ್ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಉತ್ತರ ಕೊಟ್ಟಿದ್ದಾರಾ, 5 ಪುಟದಲ್ಲಿ ಕೊಟ್ಟಿದ್ದಾರಾ ಅಥವಾ 7 ಪುಟದಲ್ಲಿ ಕೊಟ್ಟಿದ್ದಾರಾ ಅಂತ ಹೇಳಿ. ಯಾಕೆ ಹೈಕಮಾಂಡ್ ಒಂದು ನಿಲುವು ತಗೋತಾ ಇಲ್ಲ? ಈಗ ಯಾರ ಕಡೆನಾದ್ರೂ ಒಂದು ಸ್ಟ್ಯಾಂಡ್ ಆಗಬೇಕು, ಯಾಕೆ ಆಗ್ತಾ ಇಲ್ಲ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಸರ್. ರಘು ದೊಡ್ಡರು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರು. ಇದು ಇದು ಒಂದು ಮಟ್ಟದಲ್ಲಿ RSS ಮತ್ತು ಯಡಿಯೂರಪ್ಪ ಅಥವಾ ಯಡಿಯೂರಪ್ಪ ಕುಟುಂಬದ ಮಧ್ಯದ ಒಂದು ಸಂಘರ್ಷದ ಹೊಸ ಒಂದು ಆಯಾಮ ಅಂತ ಅದು ಹಾಗೆ ಬರ್ನೋಟಕ್ಕೆ ಹಾಗೆ ಕಾಣ್ತದೆ. ಯಾಕಂದ್ರೆ RSS ಮತ್ತು ಯಡಿಯೂರಪ್ಪ ಮಧ್ಯದ ಈ ತರದ ತಿಕ್ಕಾಟ ಇಂದು ನಿನ್ನೆದಲ್ಲ 2008ರಿಂದ ಶುರುವಿದೆ. ಇದು ಮೊಟ್ಟ ಮೊದಲ ಮುಖ್ಯಮಂತ್ರಿ ಆದ ಆ ಕಾಲದಿಂದಲೂ ಕೂಡ ಅವರನ್ನ ಈ ಗಣಿ ಹಗರಣ ವಿಚಾರದಲ್ಲಿ ಅವ್ರನ್ನ ರಾಜೀನಾಮೆ ಕೊಡಿಸೋ ವಿಚಾರದಲ್ಲೂ ಅಲ್ಲಿಂದ ಹಿಡ್ಕೊಂಡು ಅನೇಕ ಸರ್ತಿ ಯಡಿಯೂರಪ್ಪ ಹೊರಗಡೆ ಹೋಗಿ KJP ಮಾಡ್ತಾರೆ, ಇವರ ಕಾಟ ತಾಳ್ಲಾರ್ದೇನೆ, ಆಮೇಲೆ ಮತ್ತೆ ಒಳಗೆ ಬರ್ತಾರೆ. ಈಗ ಮೊನ್ನೆ ಚುನಾವಣೆಯಲ್ಲೇನೆ ಯಡಿಯೂರಪ್ಪ ಒಬ್ಬರೇನ ನಾಯಕರು ಕರ್ನಾಟಕದಲ್ಲಿ ನಮ್ಗೆ ಲಿಂಗಾಯತ ಓಟ್ ಬೇಕಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಸಂತೋಷ್ ಮಾತಾಡಿದ್ರು, ಸಿಟಿ ರವಿ ಮಾತಾಡಿದ್ರು. ಅದರ ಫಲವಾಗಿನೇ ಅವ್ರು ಕಳ್ಕೊಂಡ್ರು ಈ ಚುನಾವಣೆಯನ್ನ. ಹೀಗಾಗಿ ಕಳ್ಕೊಂಡಾದ್ಮೇಲೆ ಇದೊಂದು ರೀತಿಯ ತಪ್ಪೊಪ್ಪಿಗೆ. ಇದು ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ ಏನಕ್ಕೆ ಅಂದ್ರೆ ಯಡಿಯೂರಪ್ಪ ಬಿಟ್ರೆ ನಮಗ್ ಗತಿ ಇಲ್ಲ ಕರ್ನಾಟಕ. ಯಡಿಯೂರಪ್ಪ ಬಲದಿಂದನೇ ರಾಜ್ಯಾಧ್ಯಕ್ಷರಾಗಿದ್ದು ಹೌದೌದು. ಯಡಿಯೂರಪ್ಪನವರ ಸಮಾಧಾನ ಪಡಿಸಲು ಅವ್ರು ಮಾಡಕ್ ಬರೋದಿಲ್ಲ, ಯಾಕಂದ್ರೆ ವಯಸ್ಸಾಗಿದೆ ಅವ್ರಿಗೆ. ಅವ್ರ ಮಗನನ್ನ ಮಾಡಿದ್ರು. ಅವ್ರ ಮಗನನ್ನ ಮಾಡಿದ್ರೆ ಯಡಿಯೂರಪ್ಪ ಸಹಾಯ ಮಾಡ್ತಾರೆ, ಅವ್ರ ಸಹಕಾರ ಮಾಡ್ತಾರೆ, ಅವ್ರ ಬೆಂಬಲ ಇರ್ತದೆ ಅನ್ನೋ ಕಾಮನ್ ಸೆನ್ಸ್ ಅಷ್ಟೇ. ಆದ್ರೆ ಏನಾಗಿದೆ ಇಲ್ಲಿ, ಈಗ ಯತ್ನಾಳ್ ಮಾತಾಡೋ ಮಾತುಗಳನ್ನ ಕೇಳಿಸ್ಕೊಳ್ಳಿ ಅಥವಾ ಪ್ರತಾಪ್ ಸಿಂಹ ಮಾತಾಡೋ ಮಾತುಗಳನ್ನ ಕೇಳಿಸ್ಕೊಳ್ಳಿ. ನಮ್ಮ ಯಾರು ಇನ್ನೊಬ್ರಿದಾರಲ್ಲ, ಯಾರಪ್ಪ ಅವರು ರಮೇಶ್ ಜಾರಕಿಹೊಳಿ, ಇವ್ರ ಮಾತು ಕೇಳಿಸ್ಕೊಳ್ಳಿ. ಅವರೆಲ್ಲ ಮಾತಾಡೋದು ಈ ಹಿಂದಿನ RSS ಮಾತುಗಳನ್ನೇ. ಯಾವ ಮಾತುಗಳನ್ನ RSS ನಾಯಕರುಗಳು BL ಸಂತೋಷ್ ಇದ್ದಾಗ ಮಾತಾಡ್ತಿದ್ರು ಅದನ್ನೇ ಹೇಳ್ತಿದ್ದಾರೆ. ಇದ್ರ ಹಿಂದಿನ ಉದ್ದೇಶ ಪ್ರಹ್ಲಾದ್ ಜೋಶಿಯನ್ನ ಮುಖ್ಯಮಂತ್ರಿ ಮಾಡೋದು ಅಥವಾ BL ಸಂತೋಷ್ ಮುಖ್ಯಮಂತ್ರಿ ಮಾಡೋದು ಬೇರೆ ವಿಚಾರ. ಒಟ್ಟಾರೆಯಾಗಿ ಏನಾಗಿದೆ, ಯಡಿಯೂರಪ್ಪ ಈ ಸಂಘಟನೆ RSS ಸಂಘಟನೆಯ ಒಂದು ಚೌಕಟ್ಟಿದೆಯಲ್ಲ ಅದನ್ನ ಮೀರಿದ ನಾಯಕ. RSS ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಅವರ ಸಾಂಘಿಕ ಚೌಕಟ್ಟನ್ನ ಯಾರು ಮೀರಬಾರ್ದು, ಅವರೇ ಫೈನಲ್ ಆಗಿರ್ಬೇಕು. ಆದ್ರೆ ಅವರೇ ಫೈನಲ್ ಆಗಿರ್ಬೇಕಂದ್ರೆ ಅವ್ರು ಒಂದಾದ್ರೂ ಒಂದು ಚುನಾವಣೆ, ಒಂದು ಗ್ರಾಮ ಪಂಚಾಯತಿ, ಒಂದು ಮುನ್ಸಿಪಾಲಿಟಿ ವಾರ್ಡ್ ಚುನಾವಣೆ ನಿಂತ್ಕೊಂಡು ಗೆದ್ದು ತೋರಿಸ್ಬೇಕಲ್ಲ, ಅದಾಗೋದಿಲ್ಲ. ಹಿಂದೆ ಅನಂತಕುಮಾರ್ ಕಾಲದಲ್ಲಿ ಕೂಡ ಇದೇ ಸಮಸ್ಯೆ ಇತ್ತು. ಅನಂತಕುಮಾರ್ ಯಾಕೆ ಮಾಡ್ಬೇಕು, ಯಡಿಯೂರಪ್ಪ ಮಾಸ್ ಲೀಡರ್, ಅನಂತಕುಮಾರ್ ಒಬ್ಬ ಲಿಮಿಟೆಡ್ ಲೀಡರ್ ಮಾತ್ರ, ಹೈಕಮಾಂಡ್ ಅವರು ಅದ್ವಾನಿಗೆ ಹತ್ರ ಆಗಿದ್ರು ಅನ್ನೋ ರೀತಿಯಲ್ಲಿ ಆ ಮನುಷ್ಯನೊಂದು ವರ್ಚಸ್ಸಿತ್ತು. ಹೀಗಿರುವಾಗ ಯಡಿಯೂರಪ್ಪ ಜನನಾಯಕ ಆಗಿರೋದ್ರಿಂದ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈಗ ಮತ್ತೆ ಜನನಾಯಕ ಆಗಬೇಕು ಅಂದ್ರೆ ನಿಜವಾಗಿಯೂ ಇವರಿಗೆ ವಿಜೇಂದ್ರ ಬಗ್ಗೆ ಅಸಮಾಧಾನ ಇದ್ರೆ ಇವತ್ತು ಯತ್ನಾಳ್ ಆಗ್ಲಿ ರಮೇಶ್ ಜಾರಕಿಹೊಳಿ ಆಗ್ಲಿ ಒಂದು ಜನಪರವಾದ ಒಂದು ವಿಚಾರವನ್ನು ಎತ್ತಿಕೊಂಡು ಜನನಾಯಕರಾಗ್ಬೇಕು. ಇವತ್ತು ಬಿಜಾಪುರ ಬಿಟ್ರೆ ಆಚೆ ಇಲ್ಲ ಯತ್ನಾಳ್, ಬಿಜಾಪುರದಲ್ಲಿ ಬಿಟ್ರೆ ಆಚೆ ಇಲ್ಲ ಯತ್ನಾಳ್, ರಮೇಶ್ ಜಾರಕಿಹೊಳಿ ಗೋಕಾಕ್ ಬಿಟ್ರೆ ಆಚೆ ಇಲ್ಲ. ಆ ಪರ್ಯಾಯ ಯಾರು? ಒಂದು ಪಕ್ಷ ನಿಲ್ಬೇಕಾದ್ರೆ ಪರ್ಯಾಯ ಬೇಕಾಗಲ್ಲ. ಅವರ ಅಜೆಂಡಾ ಏನು, ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಸರ್, ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು, ನಮ್ಮಲ್ಲಿ ಯಾರಾದ್ರೂ ಕೂಡ ಪರವಾಗಿಲ್ಲ, ಓಕೆ ಶ್ರೀರಾಮುಲು ಅವ್ರ ಮಾಡ್ತೀರಾ ಓಕೆ ಅನ್ನೋ ಆ ರೀತಿ ಇದ್ದಾರೆ ಅವರು. ಓಕೆ ಮಾಡೋಣ, ಯಾರಾದ್ರೂ ಎಕ್ಸ್ಪರ್ಟ್ ಶ್ರೀರಾಮುಲುನೇ ಮಾಡೋಣ, ಮತ್ತೆ ಯಾರಾದ್ರೂ ಮಾಡೋಣ. ಆದ್ರೆ ಅವರಿಗೆ ಇಡೀ ರಾಜ್ಯವನ್ನ ಸಂಘಟಿಸುವ ಶಕ್ತಿ ಇದೆಯಾ? ಒಂದು ಜನನಾಯಕನ ವರ್ಚಸ್ಸಿದೆಯಾ? ಪ್ರಶ್ನಾತೀತವಾಗಿ ಇಡೀ ರಾಜ್ಯದ ಎಲ್ಲಾ ಘಟಕದ ಎಲ್ಲಾ ಜಿಲ್ಲಾ ಘಟಕ ಎಲ್ಲಾ ಮಂಡಲದ ಸದಸ್ಯರುಗಳು ಇವರನ್ನ ಫಾಲೋ ಹಿಂಬಾಲಿಸ್ತಾರ, ಇವ್ರ ಮಾತನ್ನ ಕೇಳ್ತಾರ? ಆ ಶಿಸ್ತು ಇದೆಯಾ? ಶಿಸ್ತಿನ ಜೊತೆಗೆ ಒಂದು ಹಣಕಾಸಿನ ಬಿದ್ಬೇಕಾಗ್ತದೆ, ಖಂಡಿತ. ಆ ವ್ಯವಸ್ಥೆ ಇದೆಯಾ? ಇದೆಲ್ಲ ಇರೋದಿಲ್ಲ. ಕೇವಲ ಕುರ್ಚಿನ ಅಲ್ಲ. ಈಗೇನು ಚುನಾವಣೆ ಗೆದ್ದಾದ್ಮೇಲೆ ಮಾಡಬಹುದು. ನೀವು ಹೇಳಿದ್ರಲ್ಲ ದೆಹಲಿಯಲ್ಲಿ ಯಾಕೆ ಮಾಡಿದ್ರು ರೇಖಾ ಗುಪ್ತಾ ಅವ್ರನ್ನ, ಅಲ್ಲಿ ಒಂದೇನೋ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರ ಜೊತೆಗೆ ಮಹಿಳೆ ಯಾರು ಕೂಡ ಜೋರಾಗಿ ಅಂದ್ರೆ ವಿರೋಧ ಪಕ್ಷದವರು ಜೋರಾಗಿ ಮಾತಾಡೋದಕ್ಕಾಗಲ್ಲ. ಅದಷ್ಟೇ ಅಲ್ಲ ಪೂರ್ಣಿಮಾ, ಅಲ್ಲಿ ದೆಹಲಿ ಚುನಾವಣೆ ಹೋಗ್ಬೇಕಾದ್ರೆ ಬಿಜೆಪಿ ಅವರು ಇಂಥವರೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಹೋಗಿರ್ಲಿಲ್ಲ. ಖಂಡಿತ, ಹೌದು. ಹೀಗಾಗಿ ಅಲ್ಲಿ ಓಪನ್ ಇದೆ, ದ ಪ್ಲೇಸ್ ಇಸ್ ಓಪನ್, ದ ವ್ಯಾಕೆನ್ಸಿ ಇಸ್ ವೆರಿ ವೆಲ್ ಓಪನ್. ಅದು ಬೇರೆ ವಿಚಾರ. ಹಾಗೆ ನೀವು ರಾಜ್ಯಾಧ್ಯಕ್ಷ ಮಾಡಕ್ ಬರೋದಿಲ್ಲ. ಉದಾಹರಣೆ ಹೇಳ್ಬೇಕಾದ್ರೆ ದಿನೇಶ್ ಗುಂಡೂರಾವ್ ಕೆಪಿಸಿ ಅಧ್ಯಕ್ಷರಾಗಿದ್ದಾಗ ಹೇಗಿತ್ತು ಕಾಂಗ್ರೆಸ್, DK ಶಿವಕುಮಾರ್ ಅಧ್ಯಕ್ಷರಾದ್ಮೇಲೆ ಏನಾಯ್ತು? ದಿನೇಶ್ ಗುಂಡೂರಾವ್ ನನಗೆ ಆಗೋದೇ ಇಲ್ಲ, ಪಕ್ಷ ಆಫೀಸ್ ಖರ್ಚಿಗೆ ಹಣ ಹತ್ರ ದುಡ್ಡಿಲ್ಲ ಅನ್ನೋ ಮಾತಾಡಿದ ಕೆಲವೊಂದ್ ಸರ್ತಿ.
ಡಿ ಕೆ ಶಿವಕುಮಾರ್ ಆದ್ಮೇಲೆ ಏನಾಯ್ತು? 136 ಸೀಟ್ಗಳು ಬಂತು. ಹೌದು, ಈಗ ನಿಮ್ಗೆ ಆ ಒಂದು ತಾಕತ್ತಿದೆಯಾ? ಯತ್ನಾಳ್ಗೆ ಆಗ್ಲಿ ಶ್ರೀರಾಮುಲ್ಗೆ ತಾಕತ್ತಿದೆಯಾ? ಮಾತಾಡ್ಬೋದು, ದೊಡ್ಡ ಶ್ರೀರಾಮುಲು ಅವರು ಹೇಳಿದ್ರಲ್ಲ ಸರ್ ಮೊನ್ನೆ, ಶ್ರೀರಾಮುಲು ಅವರು ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ, ನನಗೆ ಕೊಟ್ಟರು ಕೂಡ ಓಕೆ, ಮುಂದಿನ ದಿನಗಳಲ್ಲಿ ನಾನು ಪಕ್ಷ ಸಂಘಟನೆ ಮಾಡ್ತೀನಿ, ನಾನು ಕೂಡ 135 ಸ್ಥಾನ ತಗೊಂಡ್ಬರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತಾನೂ ಕೂಡ ಮಾತನಾಡಿದ್ರು ಶ್ರೀರಾಮುಲು ಅವರು. ಯಡಿಯೂರಪ್ಪಾಜಿ ಅವರ ಆಶೀರ್ವಾದದಿಂದ ಅಂತಾನೂ ಕೂಡ ಹೇಳಿದ್ರು. ಅಷ್ಟು ವಿಶ್ವಾಸ ಇದ್ದ ಮನುಷ್ಯ ಸಂಡೂರನ್ನೇ ಕಳ್ಕೊಂಡ್ರು. ಹೌದು, ಅದು 2 ಸಲ, ಒಂದ್ಸಲ. ಹೌದು. ಸೊ ಈ ಮಾತು ಬೇರೆ, ಕೆಲಸ ಬೇರೆ, ಮತ್ತು ಜನರ ಮಧ್ಯೆ ನಿಮ್ಮ ಇಮೇಜ್ ಏನಿದೆ, ಖಂಡಿತ ಜನರ ಮಧ್ಯೆ ಯಡಿಯೂರಪ್ಪ ಇಮೇಜ್ ಬೇರೆ, ಜನರ ಮಧ್ಯೆ ಯತ್ನಾಳ್ ಇಮೇಜ್ ಬೇರೆ. ಖಂಡಿತ ಅದು ಕಾರಣಗಳ ಸಾವಿರ ಇರಲಿ, ಬಟ್ ದಟ್ ಇಸ್ ವಾಟ್ ಮ್ಯಾಟರ್ಸ್ ಇನ್ ಪಾಲಿಟಿಕ್ಸ್. ಖಂಡಿತ ಎಕ್ಸಾಕ್ಟ್ಲಿ ಸರ್. ರಘು ದೊಡ್ಡೇರಿ ಅವರೇ, ಈಗ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಇವ್ರಿಗೆ ಮಾತನಾಡೋದಕ್ಕೆ ಯಾವುದೇ ನೈತಿಕತೆ ಹಕ್ಕಿಲ್ಲ ಅನ್ನಂಗ್ ಆಗೋಗ್ಬಿಟ್ಟಿದೆ ಸರ್ಕಾರದ ವಿರುದ್ಧ. ವಿರೋಧ ಪಕ್ಷ ಎಲ್ಲಿದೆ? ಅಲ್ಲ ಪೂರ್ಣಿಮಾ ಅವರೇ, ವಿರೋಧ ಪಕ್ಷ ಎಲ್ಲಿದೆ ನೋಡಿ. ನಮ್ಮ ಬಸವರಾಜ್ ಅವರು ಒಂದು ಮಾತನ್ನ ಸೂಕ್ಷ್ಮವಾಗಿ ಹೇಳಿದ್ರು, ಮತ್ತೆ ಅರ್ಥಗರ್ಭಿತವಾಗಿ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಬಿಜೆಪಿ ಕಳೆದ 10 ವರ್ಷದಲ್ಲಿ ಎಲೆಕ್ಟೆಡ್ ಸರ್ಕಾರಕ್ಕಿಂತ ಸೆಲೆಕ್ಟೆಡ್ ಸರ್ಕಾರಗಳ ಬಿಜೆಪಿ ನಡೆಸಿರ್ತಕ್ಕಂಥ ಸೆಲೆಕ್ಟೆಡ್ ಸರ್ಕಾರಗಳೇ ಜಾಸ್ತಿ. ಅಂದ್ರೆ ಚುನಾವಣಾ ಪೂರ್ವದಲ್ಲಿ ಒಬ್ಬ ನಾಯಕನ ನೇತೃತ್ವದಲ್ಲಿ ಹೋಗಿ ಆ ಒಂದು ಸರ್ಕಾರ ಬಂದ ನಂತರ ಅವರನ್ನ ಬದಲಾಯಿಸುವಂತ ಒಂದು ಪ್ರಕ್ರಿಯೆ ಬಿಜೆಪಿನಲ್ಲಿ ಕಂಟಿನ್ಯೂಸ್ ನಡ್ಕೊ ಬರ್ತಾ ಇದೆ. ಮೊದಲನೇ ಬಾರಿ ನೀವೇನು ಇವರನ್ನ ಫಡ್ನವೀಸ್ ಅನ್ನ ಮಾಡಿದ್ರಿ, ಫಡ್ನವೀಸ್ ಅವರು ಆಲ್ ಆಫ್ ಎ ಸಡನ್ ಬಂದಿದ್ದು ಅಂತ ಹೇಳಿದ್ರೆ, ಅದು ಚುನಾವಣೆಗೆ ಮೊದಲು ಆ ಫಡ್ನವೀಸ್ ಅವರ ಎಫರ್ಟ್ ತುಂಬಾ ಕಮ್ಮಿ ಇತ್ತು. ಬಟ್ ಎಫರ್ಟ್ ಆಗ್ದವರೆಲ್ಲ ಹಿಂದೆ ಹೋಗ್ಬಿಟ್ರು. ಅದೇ ರೀತಿ ನೀವು ಹರಿಯಾಣ ಆಗಿರ್ಬೋದು, ಏನೋ ಬೇರೆ ಬೇರೆ ರಾಜ್ಯಗಳಲ್ಲಿ, ಇನ್ಕ್ಲೂಡಿಂಗ್ ಈಗ ಏನು ದೆಹಲಿನಲ್ಲಿ ಆಗಿದೆ, ಅವರು ಎಲೆಕ್ಟೆಡ್ ಲೀಡರ್ಸ್ ಗಳಲ್ಲ, ಅವರೆಲ್ಲ ಸೆಲೆಕ್ಟೆಡ್ ಲೀಡರ್ಸ್. ಸೊ ಬಿಜೆಪಿ ಒಂದು ಸೆಲೆಕ್ಟೆಡ್ ಲೀಡರ್ಶಿಪ್ ಅಲ್ಲಿ ಹೋಗ್ತಾ ಇರ್ತಕ್ಕಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಈ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಬಿಜೆಪಿ ಒಳಜಗಳ ಈಗ ಏನಾದ್ರೂ ಒಂದು ಎಲೆಕ್ಟೆಡ್ ಗವರ್ಮೆಂಟ್ ಅನ್ನ, ಅಂದ್ರೆ ಎಲೆಕ್ಟೆಡ್ ಲೀಡರ್ಶಿಪ್ ಅಲ್ಲಿ ಹೋಗಿ ಸೆಲೆಕ್ಟೆಡ್ ಲೀಡರ್ಸ್ ಅನ್ನ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಏನು RSS ಮಾಡ್ತಾ ಇದೆ, ಮತ್ತೆ BL ಸಂತೋಷ್ ಅವ್ರ ತಂಡ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಏನು ಏನು ನಮ್ಮ BS ಯಡಿಯೂರಪ್ಪ ಅವರ ತಂಡ, ಏನು 2 ತಂಡ ಇದೆ, ಇಲ್ಲ ನೀವು ಸೆಲೆಕ್ಟೆಡ್ ಟೀಮ್ ಅನ್ನ ಬೇಡ, ಅಂದ್ರೆ ನಾವು ಚುನಾವಣೆಯಲ್ಲಿ ನಮ್ಮ ಶ್ರಮವನ್ನ ವಹಿಸಿ ಪಕ್ಷವನ್ನ ದುಡ್ಡನ್ನ ಖರ್ಚು ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ, ನೀವು ನಾಳೆ ನಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಹೇಳಿ ಯಾವ್ದು ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಅವ್ರಿಗೇನಾಗಿದೆ, ಒಂದು ಈಗೇನೆ ಅವ್ರಿಗೆ ಭಯ ಶುರು ಆಗಿದೆ. ಆದ್ರೆ ಇದೆಲ್ಲ ಒಂದು ಸೂಕ್ಷ್ಮವಾಗಿ ನಡೀತಾ ಇದೆ. ಅಂದ್ರೆ ಸೆಲೆಕ್ಟೆಡ್ ಮುಖ್ಯಮಂತ್ರಿ ಮಾಡೋದಕ್ಕೆ ನಡೀತಿರ್ತಕ್ಕಂಥ ಒಂದು ಪಿತೂರಿ ಮತ್ತೆ ಪೂರ್ವ ತಯಾರಿ. ಯಾವುದೇ ಒಂದು ಈಗ ನಮ್ಗೆ ಜ್ವರ ಬರ್ತದೆ ಅಂದ್ರೆ ಯಾವ್ದೋ ಒಂದು ಕಾಯಿಲೆ ಇದೆ ಅಂತ ಅರ್ಥ. ಅದೇ ರೀತಿ ಅವರು ಒಂದು ಪೂರ್ವ ತಯಾರಿಯನ್ನ ಬಿಜೆಪಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಇನ್ನೊಂದು, ಎಲ್ಲಾರು ಹಿರಿಯರು ಮತ್ತೆ ಏನು ಸ್ಟ್ರಾಟಜಿಸ್ಟ್ ಹೇಳ್ತಾ ಇದ್ರು, BS ಯಡಿಯೂರಪ್ಪನವ್ರಿಗೆ 2007ರಲ್ಲಿ ಇವರು 2008ರಲ್ಲಿ ಕುಮಾರಸ್ವಾಮಿ ಅವರು BS ಯಡಿಯೂರಪ್ಪನವರಿಗೆ ಯಾಕೆ ಮುಖ್ಯಮಂತ್ರಿ ಕೊಡ್ಲಿಲ್ಲ ಅಂತಂದ್ರೆ, ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಮಾಡ್ತಾನೆ ಇರ್ಲಿಲ್ಲ ಅಂತ ಹೇಳಿ ಹೈಕಮಾಂಡ್ ಅವರನ್ನ ಮುಖ್ಯಮಂತ್ರಿ ಬಿಜೆಪಿ ಬಿಟ್ಕೊಟ್ರು ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಸೆಲೆಕ್ಟೆಡ್ ಮುಖ್ಯಮಂತ್ರಿ ಆಗಿ ಅನಂತಕುಮಾರ್ ಅವ್ರನ್ನ ಚರ್ಚೆ ನಡೀತಿತ್ತು. ಸೊ ಹಾಗಾಗಿ ಇಲ್ಲಿ ಎಲೆಕ್ಟೆಡ್ ಮತ್ತೆ ಸೆಲೆಕ್ಟೆಡ್ ಮುಖ್ಯಮಂತ್ರಿಯ ನಡುವೆ ನಡೀತಿರ್ತಕ್ಕಂಥ ಈ ಕಿತ್ತಾಟದಲ್ಲಿ ಸೊ ಬಿಜೆಪಿ ಸ್ವರ್ಗೋಗೆಲ್ಲ ಸುತ್ತೋಗಿದೆ. ಸೊ ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ, ನಿಮ್ಮ ಈ ಒಳಜಗಳವನ್ನ ಬಿಟ್ಟು ರಾಜ್ಯದಲ್ಲಿ ಒಂದು ಪರಿಣಾಮಕಾರಿ ವಿರೋಧ ಪಕ್ಷವಾಗಿ ಬನ್ನಿ. ಆ ವಿರೋಧ ಪಕ್ಷದ ನಾಯಕರನ್ನ 6 ತಿಂಗಳು ಸಿಗ್ಲಿಲ್ಲ ಅವ್ರಿಗೆ. ಅಂದ್ರೆ ಬಿಜೆಪಿನಲ್ಲಿ ಒಂದು ವಿರೋಧ ಪಕ್ಷದ ನಾಯಕನೇ ಸಿಗದೆ ಇರ್ತಕ್ಕಂಥ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಬೇಗ ಅವರು ಅವರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ರಾಜ್ಯದ ಜನತೆ ಪರವಾಗಿ ಕೆಲಸ ಮಾಡ್ಲಿ. ಖಂಡಿತ. ಥ್ಯಾಂಕ್ ಯು ರಘು ದೊಡ್ಡೇರಿ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಬಸವರಾಜ್ ಸರ್, ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಸ್, ಗಮನಿಸ್ತಾ ಇದ್ದೀವಿ ರಾಜ್ಯ ಬಿಜೆಪಿಯಲ್ಲಿ ನಾನಾ ನೀನಾ ಅನ್ನುವಂತಹ ಪ್ರತಿಷ್ಠೆ ಇದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಬಿಜೆಪಿ ಹೈಕಮಾಂಡ್ ಇದೆಲ್ಲದಕ್ಕೂ ಕೂಡ ಯಾವ ರೀತಿ ಕಡಿವಾಣ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.